ನಮಸ್ಕಾರ. ನಾವು ಇವತ್ತು ಮಲ್ಲಪ್ಪ ಸಿದ್ದಪ್ಪ ಹಡಪದ್ ಸಾಕಿನ ಸುಳಿಬಾವಿ ಅಮ್ಮಿನಗಡ ಹೋಬಳಿ ಹುನಗುಂದ ತಾಲೂಕಿನಲ್ಲಿ ರೈತರ ಹೊಲದಲ್ಲಿ ನಾವು ಮತ್ತು ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳು ಇವತ್ತಿದ್ದೇವೆ. ಇಲ್ಲಿ ರೈತರು ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ಮಾಡಿದ್ದಾರೆ. ಅಂದರೆ ಇದನ್ನು ನೋಡಿ ರೈತರು ಸಹಿತ ಮಾಡಬಹುದನ್ನೋ ಒಂದು ಉದಾಹರಣೆಗಾಗಿ ಇಲ್ಲಿ ನಾವು ನೋಡ್ಬೋದು. ಈಗಾಗಲೇ ಮಳೆ ಆಶ್ರಿತವಾಗಿ ರೈತರು ಇಲ್ಲಿ ಮೆಣಸಿನ ಗಿಡ ಬೀಜವನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತಿ ಆ ಮೆಣಸಿನ ಮಳೆ ಆಶ್ರಿತದಲ್ಲಿ ಬಂದಿದೆ ಮತ್ತು ಕೆಲವೊಂದು ಪ್ರೊಟೆಕ್ಟಿವ್ ಇರಿಗೇಷನ್ ಸಹಿತ ಇದಕ್ಕೆ ಸ್ಪ್ರಿಂಕ್ಲರ್ ಮುಖಾಂತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ಮೆಣಸಿನ ಗಿಡ ಈಗಾಗಲೇ ಹಣ್ಣಾಗಿದೆ ಮತ್ತು ಬರುವಂಥದ್ದು ಪ್ರಾರಂಭ ಆಗಿದೆ. ಇದರ ಜೊತೆಗೆ ಅಕ್ಟೋಬರ್ ತಿಂಗಳಲ್ಲಿ ಏನು ಹಿಂಗಾರಿ ಹಂಗಾಮಿನಲ್ಲಿ ರೈತರು ನಮ್ಮ ಜೋಳ ಮತ್ತು ಕಡಲೆಯನ್ನು ಸಹಿತ ಇಲ್ಲಿ ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಇಲ್ಲಿ ಇಷ್ಟೇ ಒಂದು ಉದ್ದೇಶ, ಕ್ರಾಪಿಂಗ್ ಇಂಟೆನ್ಸಿಟಿ ಮೋರ್ ದ್ಯಾನ್ 100% ಇಲ್ಲಿ ರೈತರು ಮೇಂಟೈನ್ ಮಾಡಿ ತಮಗೆ ಮುಂಗಾರಿಯಲ್ಲಿ ಏನು ಮೆಣಸಿನ ಗಿಡದ ಇಳುವರಿ ಮತ್ತು ಹಿಂಗಾರಿ ಹಂಗಾಮಿನಲ್ಲಿ ಅವರಿಗೆ ಮನೆಗೆ ಬೇಕಾದಂಥದ್ದು ಮತ್ತು ಮಾರಾಟಕ್ಕೂ ಮಾಡಿ ಲಾಭ ಪಡೆಯುವಂಥ ಜೋಳ ಮತ್ತು ಕಡಲೆಯಲ್ಲಿ ಬೆಳೆದಿದ್ದಾರೆ. ಇದು ಒಂದು ಅತ್ಯುತ್ತಮ ಪ್ರಾಕ್ಟೀಸ್ ಆಗಿದೆ. ಇದನ್ನು ರೈತರು ಅಳವಡಿಸಿಕೊಂಡ್ರೆ ತಮಗೆ ತಮ್ಮ ಮನೆಗೆ ಬೇಕಾದಂಥ ಮೆಣಸಿನ ಕಾಯಿ ಆಗಲಿ ಅಥವಾ ಮಾರಾಟಕ್ಕಾಗಲಿ ಅಥವಾ ತಮಗೆ ಬೇಕಾದಂಥ ಜೋಳ ಮತ್ತು ಕಡಲೆಯನ್ನು ಸಹಿತ ಬೆಳೆಯಬಹುದು. ಇದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದರಿಂದ ಬೇರೆ ಬೇರೆ ಏನು ಬೆಳೆಗಳ ಇದ್ದಿದ್ದರಿಂದ ಇಲ್ಲಿ ನಾವು ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಹಿತ ಇಲ್ಲಿ ನಾವು ಮೇಂಟೈನ್ ಮಾಡಬಹುದು. ಕೆಲವೊಂದು ಏಕದಳ ದಳಗಳಿದಾವೆ, ಕೆಲವೊಂದು ದ್ವಿದಳ ಧಾನ್ಯ ಇದಾವೆ. ಇದರಿಂದ ನಾವು ಹೆಚ್ಚಿನ ಇಳುವರಿ ಪಡೆಯಬಹುದು ಮತ್ತು ಇಂಥ ಪ್ರಾಕ್ಟೀಸ್ಗಳನ್ನು ಮಳೆ ಆಶ್ರಿತ ಪ್ರದೇಶದಲ್ಲಿ ಅಥವಾ ಎಲ್ಲಿ ಕಂಜಿನಿಯಲ್ ಕಂಡೀಷನ್ಸ್ ಕೆಲವೊಂದು 1-2 ನೀರು ಕೊಡುವಂಥ ಪ್ರದೇಶದಲ್ಲಿ ಬೆಳೆದಿದ್ದೇ ಆದರೆ ರೈತರು ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಅಂತ ಹೇಳ್ತೀವಿ. ಇಂಥ ಪ್ರಾಕ್ಟೀಸನ್ನು ರೈತರು ಮಾಡಬೇಕಂತೇಳಿ ವಿನಂತಿ ಮಾಡ್ಬೋದು.